ಕಡೆಯಿಂದ ಲೇಟೆಸ್ಟ್ ಆಗಿ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳಿದೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮತ್ತೆ ಇಂಡಿಯಾ ಕಡೆಯಿಂದ ನೀಟ್ ಅಪ್ಡೇಟ್ಸ್ ಏನಾದ್ರು ಬಂದಿದ್ಯಾ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯ ಕೂಡ ತಿಳ್ಕೋತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಂದ್ರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ತರದ ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಕೆ ಕಡೆಯಿಂದ ಫಸ್ಟ್ ಒಂದು ಅಪ್ಡೇಟ್ ಏನ್ ಬಂದಿದೆ ಅಂದ್ರೆ, ಇಲ್ಲಿ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರೆ ಏನಂದ್ರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಬಗ್ಗೆ ಗೌರ್ಮೆಂಟ್ ಕಡೆಯಿಂದ ಹೊಸ ಆರ್ಡರ್ ನ ಪಾಸ್ ಮಾಡಿದ್ರೆ ಈ ಒಂದು ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಅವರು ಅನೆಕ್ಸರ್ 4A ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ತಹಸೀಲ್ದಾರ್ ಆಫೀಸ್ ಅಲ್ಲಿ ಫಿಲ್ ಅಪ್ ಮಾಡಿಸ್ಬೇಕಾಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ನೋಟಿಫಿಕೇಶನ್ ಬಂದ್ಬಿಟ್ಟು ಕೆ ವೆಬ್ಸೈಟ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಕೊಟ್ಟಿರ್ತೀವಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಮೈನ್ ಅಪ್ಡೇಟ್ ಬಗ್ಗೆ ಬರೋಣ. ಇವಾಗ ನೀವೇನಾದ್ರೂ ಕ್ಲಾಸ್ ಎಲ್ಲಿ ಬರ್ತಾ ಇರಾ ಅಂದ್ರೆ ಗಮನಿಸಬೇಕಾಗುತ್ತೆ. ತುಂಬಾನೇ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗ್ತಿದೆ. ಅದಕ್ಕೋಸ್ಕರ ಕ್ಲಾಸ್ ಎ ಬಿಟ್ಟು ಬೇರೆ ಕ್ಲಾಸ್ ಅಲ್ಲಿ ಯಾರಿದ್ದೀರಾ ಬಿ ಇಂದ ಎನ್ ವರೆಗೂ ಕೂಡ ನಿಮ್ಗೆ ಇದುವರೆಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗಿಲ್ಲ. ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾಗುತ್ತೆ ಅಂದ್ರೆ ಕೆ ಅವರು ಸಪರೇಟ್ ಆಗಿ ಇನ್ನೊಂದು ನೋಟಿಫಿಕೇಶನ್ ಬಿಡ್ತಾರೆ, ಅದನ್ನ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ, ಇದು ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ. ಇವಾಗ ನೀವೇನಾದ್ರೂ ಕ್ಲಾಸ್ ಎ ವಿದ್ಯಾರ್ಥಿಗಳು ಆಗಿದ್ದೀರಾ ಮತ್ತೇನಾದ್ರೂ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಕೂಡ ಕನ್ನಡ ಮೀಡಿಯಂ ಅಲ್ಲಿ, ರೂರಲ್ ಅಲ್ಲಿ ಅಥವಾ ರಿಲಿಜಿಯಸ್ ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ನಿಮ್ಗೆ ಅಪ್ಲಿಕಬಲ್ ಆಗಲ್ಲ. ಮತ್ತೆ 7 years ಸ್ಟಡಿ ಡೀಟೇಲ್ಸ್ ಬಂದ್ಬಿಟ್ಟು ಸ್ಯಾಟ್ ಸೈಡ್ ಇಂದ ವೆರಿಫೈ ಆಗಿದೆ. ಮತ್ತೆ ಕ್ಲೈಮ್ ಸರ್ಟಿಫಿಕೇಟ್ ಅಲ್ಲಿ ಎಲ್ಲಾ ಕೂಡ ಸಕ್ಸಸ್ಫುಲ್ ಆಗಿ ವೆರಿಫೈ ಆಗಿದೆ ಅಂದ್ರೆ ನೀವು ಯಾರು ಕೂಡ ಕಾಲೇಜ್ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋ ಅಗತ್ಯ ಇರಲ್ಲ. ಇಲ್ಲಿ 7 years ಸ್ಯಾಟ್ ಸೈಡ್ ಇಂದ ನಿಮ್ಗೆ ಯಾವ್ಯಾವ ಡೀಟೇಲ್ಸ್ ಫೆಚ್ ಆಗಿರ್ಬೇಕಂದ್ರೆ ಇಲ್ಲಿ 7 years ಫೆಚ್ ಆಗಿರ್ಬೇಕು. ಅಂದ್ರೆ 3rd ಸ್ಟ್ಯಾಂಡರ್ಡ್ ಇಂದ 10th ವರೆಗೂ ಕೂಡ ಆಗಿದೆ ಅಂದ್ರೆ ನೋ ಪ್ರಾಬ್ಲಮ್, ಏನು ಕೂಡ ಇಶ್ಯೂ ಬರಲ್ಲ. ಅಥವಾ ಒಂದೆರಡು ಕ್ಲಾಸ್ ಮಿಸ್ ಆಗಿದೆ, 10th ಆಗಿರ್ಬೇಕು ಅಥವಾ 12th ವೆರಿಫೈ ಆಗಿರ್ಬೇಕು ಸ್ಯಾಟ್ ಸೈಡ್ ಇಂದ, ಅದು 7 years ಕೌಂಟ್ ಡೌನ್ ಆಗುತ್ತೆ. ಆ ರೀತಿ ವೆರಿಫೈ ಆಗಿದೆ ಅಂದ್ರೆ ನೀವು ಯಾರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋ ಅಗತ್ಯ ಇರಲ್ಲ. ನಿಮ್ದೆಲ್ಲ ಕೂಡ ಆನ್ಲೈನ್ ಅಲ್ಲೇ ಆಗಿರುತ್ತೆ. ಮತ್ತೆ ನೀವೇನಾದ್ರೂ ಕ್ಲಾಸ್ ಎ ಆಗಿದ್ದೀರಾ ಆದ್ರೆ ನೀವು 10 years ಬಂದ್ಬಿಟ್ಟು ರೂರಲ್ ಕನ್ನಡ ಮೀಡಿಯಂ ರಿಸರ್ವೇಶನ್ ಇದೆ ಅಥವಾ ರಿಲಿಜಿಯಸ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದೆ ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ನೀವು PU ಕಾಲೇಜ್ ಎಲ್ಲಿ ಓದಿದೀರಾ ಅಲ್ಲಿಗೆ ಹೋಗ್ಬೋದು, ಅಥವಾ ಗೌರ್ಮೆಂಟ್ PU ಕಾಲೇಜ್ ನಿಮ್ಮ ಡಿಸ್ಟಿಕ್ ಅಲ್ಲಿ ಎಲ್ಲಿ ಇರುತ್ತೆ ಅಲ್ಲಿಗೆ ಹೋಗ್ಬೋದಾಗಿರುತ್ತೆ. ಅಲ್ಲಿ ನೀವೇನೇನ್ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ಬೇಕಂದ್ರೆ ಇಲ್ಲಿ CET ಅಪ್ಲಿಕೇಶನ್ ನೀವೇನ್ ಹಾಕಿದಿರಾ ಅದನ್ನ ತಗೊಂಡ್ ಹೋಗ್ಬೇಕಾಗುತ್ತೆ. ಕ್ಲೈಮ್ ಸರ್ಟಿಫಿಕೇಟ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಈ ಒಂದು ಕ್ಲೈಮ್ ಸರ್ಟಿಫಿಕೇಟ್ ಎಲ್ಲಿರುತ್ತೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಇರುತ್ತೆ. ಇದು ನೋಡಿ ಪೇಜ್ ನಂಬರ್ 3 ಇದು ನೀವು ನೋಡ್ಬೋದಾಗಿರುತ್ತೆ ಅಪ್ಲಿಕೇಶನ್. ಇದು ಪೇಜ್ ನಂಬರ್ 4. ಈ ಪೇಜ್ ನಂಬರ್ 4 ಅಲ್ಲಿ ನಿಮ್ದು ಕ್ಲೈಮ್ ಸರ್ಟಿಫಿಕೇಟ್ ಇದೆ ನೋಡಿ, ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್, ಕ್ಲೈಮ್ ಸ್ಟಡಿ ಇಯರ್ ಸಮ್ಮರಿ ಇನ್ ಕರ್ನಾಟಕ. ಸರಿನಾ? ಇಲ್ಲಿ ಎಲ್ಲಾ ಡೀಟೇಲ್ಸ್ ಕೂಡ ಕರೆಕ್ಟ್ ಆಗಿದೆಯಾ ಅನ್ನೋದು ನೋಡ್ಕೊಳ್ಳಿ. ಇಲ್ಲಿ ಇನ್ಕಮ್ ಮತ್ತೆ ಕ್ಯಾಸ್ಟ್ ಏನಾಗುತ್ತೆ ಅಂದ್ರೆ ನಿಮ್ಮ ಕಾಲೇಜಲ್ಲಿ ಅವ್ರು ಏನು ಕೂಡ ಮಾಡಕ್ಕಾಗಲ್ಲ. ಅದು ಬಂದ್ಬಿಟ್ಟು ಆನ್ಲೈನ್ ಏನ್ ವೆರಿಫೈ ಆಗಿರುತ್ತೆ ಆ ಒಂದು ಡೇಟ್ ಅನ್ನ ತಗೊಂಡಿರುತ್ತೆ. ಇಲ್ಲಿ ಕ್ಲೈಮ್ ಸ್ಟಡಿ ಇಯರ್ಸ್ ಅಂತ ಇದೆಯಲ್ಲ ಇದನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೋಬೇಕಾಗುತ್ತೆ. ಸರಿನಾ? ಇಲ್ಲಿ ವೆರಿಫೈಡ್ ಅಂತ ಇದೆ ನೋಡಿ, ಸ್ಯಾಟ್ಸ್ ವೆರಿಫೈಡ್ 9 years ಅಂತ ಇದೆ. ಈ ಒಂದು 9 years ವೆರಿಫೈ ಆಗ್ಬೇಕಾದ್ರೆ ಇದ್ರಲ್ಲಿ ಏನಾದ್ರು 10th ಅಥವಾ 12th ವೆರಿಫೈ ಆಗಿದೆ ಸ್ಯಾಟ್ ಸೈಡಿಂದ ಅಂದ್ರೆ ನೀವು ಹೋಗೋ ಅಗತ್ಯ ಇರಲ್ಲ. ಇಲ್ಲಿ 9th ವರೆಗೂ, ಇವಾಗ 1ನೇ ಕ್ಲಾಸಿಂದ 9th ವರೆಗೂ ಕೂಡ ಸ್ಯಾಟ್ ಸೈಡಿಂದ ವೆರಿಫೈ ಆಗಿದೆ ಅಂದ್ರೆ ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ನ ತಗೊಂಡೋಗಿ ನೀವು ವೆರಿಫೈ ಮಾಡಿಸ್ಬೇಕಾಗುತ್ತೆ. ಸರಿನಾ? ಮತ್ತೆ ಇಲ್ಲಿ ಕನ್ನಡ ಮೀಡಿಯಂ ರೂರಲ್ ರಿಸರ್ವೇಶನ್ ಕೊಟ್ಟಿರ್ತೀರಾ, ಇಲ್ಲಿ ಕ್ಲೈಮ್ಡ್ ಇಯರ್ಸ್ ಏನ್ ಬಂದಿರುತ್ತೆ 10 ಅಂತ ಬಂದಿರಬೇಕು. ಮತ್ತೆ ಇಲ್ಲಿ ವೆರಿಫೈಡ್ ಕೂಡ ಆಗಿರ್ಬೇಕು, ಇಲ್ಲಿ ಕ್ಲೈಮ್ಡ್ ಅಂತ ಇರಬೇಕು. ನೀವೇನ್ ಮಾಡ್ತೀರಾ ಅಂದ್ರೆ PU ಕಾಲೇಜಲ್ಲಿ ಹೋಗಿ ಅಲ್ಲಿ ವೆರಿಫೈ ಮಾಡ್ಕೊಂಡು ಬಂದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕ್ಲೈಮ್ಡ್ ಬದಲಾಗಿ ಸಕ್ಸಸ್ಫುಲಿ ಕ್ಲೈಮ್ಡ್ ಅಂತ ಬರುತ್ತೆ. ಅವಾಗ ಮಾತ್ರ ನಿಮ್ದು ಏನಾಗಿರುತ್ತೆ ಅಂದ್ರೆ ಇದು ವೆರಿಫೈ ಆಗಿದೆ ಅಂತ ಅರ್ಥ ಬರುತ್ತೆ. ಇವಾಗ ನೀವು PU ಕಾಲೇಜ್ಗೆ ಯಾರು ಹೋಗ್ತೀರಾ ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಂದ್ರೆ ಫಸ್ಟ್ ನಿಮ್ದು CET ಅಪ್ಲಿಕೇಶನ್, ಮತ್ತೆ ಕ್ಲೈಮ್ ಸರ್ಟಿಫಿಕೇಟ್, ಮತ್ತೆ SSLC ಮಾರ್ಕ್ಸ್ ಕಾರ್ಡು, ಮತ್ತೆ 7 years ಒಂದು ಸ್ಟಡಿ ಸರ್ಟಿಫಿಕೇಟ್ ನ ತಗೊಂಡ್ ಹೋಗ್ಬೇಕಾಗುತ್ತೆ. ಅಂದ್ರೆ ನೀವು ಫಸ್ಟ್ ಇಂದ 12th ವರೆಗೂ ಎಲ್ಲೆಲ್ಲಿ ಓದಿದ್ರಾ ಅದು ಸ್ಟಡಿ ಸರ್ಟಿಫಿಕೇಟ್ ನ ತಗೊಂಡ್ ಹೋಗ್ಬೇಕು. 1 to 10th ಸ್ಟಡಿ ಸರ್ಟಿಫಿಕೇಟ್ಗೆ BO ಸೈನ್ ಹಾಕ್ಸ್ಕೊಂಡು ಹೋಗ್ಬೇಕು. 11th ಮತ್ತೆ 12th ನೀವು DDP ಸೈನ್ ಹಾಕ್ಸ್ಕೊಂಡು ಹೋಗ್ಬೇಕಾಗುತ್ತೆ. CBSE ಆಗಿದ್ರೆ ನೀವು BO DDP ಹತ್ರ ಹೋಗೋ ಅಗತ್ಯ ಇರಲ್ಲ, ಜಸ್ಟ್ ಸ್ಟಡಿ ಸರ್ಟಿಫಿಕೇಟ್ ನ ಫಿಲ್ ಅಪ್ ಮಾಡಿಸ್ಕೊಂಡು ಹೋದ್ರೆ ಸಾಕಾಗಿರುತ್ತೆ, ಅದು ನಡೆಯುತ್ತೆ. ಬಗ್ಗೆ ಬರೋದಾದ್ರೆ ಇಲ್ಲಿ ಕ್ಲಾಸ್ ಬಿ ಇಂದ ಎನ್ ವರೆಗೂ ಯಾರಿದ್ದೀರಾ ನಿಮ್ಗೆ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಆಗಿಲ್ಲ. ನಿಮ್ಗೆ ಶೆಡ್ಯೂಲ್ ಆದ್ಮೇಲೆ KR ವೆಬ್ಸೈಟ್ ಅಲ್ಲಿ ನೋಟಿಫೈ ಮಾಡ್ತಾರೆ, ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕು. ಅವ್ರು ಶೆಡ್ಯೂಲ್ ಮಾಡಿದಾಗ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಆದ್ರೆ ಕ್ಲಾಸ್ EFGHO ಯಾರಿದ್ದೀರಾ ನೀವು ಅಕಾಡೆಮಿಕ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ 12th ಎಲ್ಲಿ ಓದ್ತಾ ಇರ್ತೀರಾ ಆ ಒಂದು PU ಕಾಲೇಜ್ ಹೋಗಿ ಆ ಒಂದು ಡಾಕ್ಯುಮೆಂಟ್ ನ ವೆರಿಫೈ ಮಾಡ್ಕೋಬೇಕು. ಮತ್ತೆ ಯಾರ್ಯಾರು ಎಕ್ಸ್ ಡಿಫೆನ್ಸ್ CAPF ಎಲ್ಲ ಕೂಡ ಕ್ಲೈಮ್ ಮಾಡಿದ್ರೆ ಸ್ಪೆಷಲ್ ಕ್ಯಾಟಗರಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೇಳಿರುತ್ತೆ.
ಇದ್ರ ಬಗ್ಗೆ ಕೇರ್ ನೋಟಿಫಿಕೇಶನ್ ಬಿಡ್ತಾರೆ, ಅದಕ್ಕೆ ನೀವು ವೇಟ್ ಮಾಡಬೇಕಾಗುತ್ತೆ. ಮತ್ತೆ ಹೈದರಾಬಾದ್ ಕರ್ನಾಟಕ ಮತ್ತೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅದೆಲ್ಲ ಕೂಡ ಆನ್ಲೈನ್ ವೆರಿಫೈ ಆಗುತ್ತೆ. ಅದರಿಂದ ನೀವು CET ಅಪ್ಲಿಕೇಶನ್ ಏನು ಹಾಕ್ಬೇಕಾದ್ರೆ ಏನು ಡೀಟೇಲ್ಸ್ ಹಾಕಿರ್ತೀರ ಅದ್ರ ಪ್ರಕಾರ ನಿಮಗೆ ಈ ಒಂದು ರಿಸರ್ವೇಶನ್ಗಳು ಕ್ಲೇಮ್ ಆಗುತ್ತೆ. ಇದು ಕಾಲೇಜಲ್ಲಿ ವೆರಿಫೈ ಮಾಡಲ್ಲ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಸರಿನಾ. ಮತ್ತೆ ಈ ಒಂದು PDF ಅಲ್ಲಿ ಇನ್ನೂ ಡೀಟೇಲ್ ಇನ್ಫಾರ್ಮೇಶನ್ ಇದೆ. ಈ ಒಂದು PDF ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ, ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದು ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ PDF ನಿಮ್ ಡೀಟೇಲ್ ಆಗಿ ಇನ್ನೂ ವಿಷಯಗಳನ್ನ ತಿಳ್ಕೊಬೋದಾಗಿರುತ್ತೆ. ಪ್ರತಿ ಒಂದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಇದರಲ್ಲಿ ಮಾಹಿತಿನ ಕೊಟ್ಟಿರ್ತಾರೆ. ಈ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಏನಿದೆ ಅಂದ್ರೆ ನಿಮ್ಮ ಪ್ರಿನ್ಸಿಪಲ್ಸ್ ಗಳಿಗೆ ಯಾವ ರೀತಿ ಸ್ಟೂಡೆಂಟ್ಸ್ ಡಾಟಾನ ವೆರಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ನೋಟಿಫಿಕೇಶನ್ ಕೊಟ್ಟಿದ್ರೆ ಅದ್ರ ಬಗ್ಗೆನೂ ಕೂಡ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ರು ಕೂಡ ಏನು ಯೂಸ್ ಆಗಲ್ಲ. ನಿಮ್ಮ ಪ್ರಿನ್ಸಿಪಲ್ಸ್ ಏನಿರ್ತಾರೆ ನಿಮ್ಮ PU ಕಾಲೇಜಲ್ಲಿ ಅವರು ಈ ಒಂದು ನೋಟಿಫಿಕೇಶನ್ ರೆಫರ್ ಮಾಡಬೇಕಾಗುತ್ತೆ. ಅವ್ರಿಗೆ KR ಅಫಿಷಿಯಲ್ ಆಗಿ ಅವ್ರ ವಾಟ್ಸ್ಆಪ್ ಗ್ರೂಪ್ ಅಲ್ಲೇನೆ ಕಳ್ಸಿರ್ತಾರೆ, ಪ್ರಿನ್ಸಿಪಲ್ ಗ್ರೂಪ್ಸ್ ಅಲ್ಲೇನೆ. ನೀವೇನು ಕೂಡ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಮತ್ತೆ NTA ಕಡೆಯಿಂದ ಇನ್ನೂ ಯಾವುದೇ ತರದ ನಿಮ್ಗೆ ಇಲ್ಲಿ ಅಪ್ಡೇಟ್ ಅನ್ನೋದಿಲ್ಲ. ಜಸ್ಟ್ ನಿಮ್ಮ ಅಪ್ಲಿಕೇಶನ್ ಏನ್ ಲಾಸ್ಟ್ ಡೇಟ್ ಇದೆ ಅದ್ರೊಳಗಡೆ ನೀಟಾಗಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕು ಅಂದ್ರೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.